ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿ ಅನುಶ್ರೀ ಮಾತಾಡ್ತಿದ್ದೀನಿ. ಯಾರೆಲ್ಲ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದೆ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ, ಇವತ್ತು ಬಸವನ ಜಯಂತಿ ದಿನ ಇದು ಮಾಡಿದ್ದು ನಾವು ನಮ್ಮೂರಲ್ಲಿ ಆರತಿ ಅಂದರೆ ಚಿಕ್ಕ ಆರತಿ ಥರ ಮಾಡಿದ್ದು. ಇದು ನಮ್ಮ ಮನೆ ಆರತಿ ಮತ್ತು ನಮ್ಮ ಫಸ್ಟ್ ತೋರಿಸಿದೆ ಅದು ನಮ್ಮ ಚಿಕ್ಕಪ್ಪನ ಮನೆಯದು. ಸೊ ಇದು ನಮ್ಮ ಮನೆ ಅಂದರೆ ನಮ್ಮ ಅಪ್ಪನ ಮನೆಯ ದೇವಸ್ಥಾನ, ದೇವರ ಮನೆ ಇದು. ಈ ರೀತಿಯಾಗಿದೆ. ನಮ್ಮಮ್ಮ ಇದೆಲ್ಲ ಹಳೇ ಫೋಟೋಗಳು, ಅವು ಬಿಸಾಕಬಾರ್ದು ಅಂತ ಹಂಗೆ ಇಟ್ಕೊಂಡಿದ್ದಾರೆ. ನೋಡ್ಬೋದು, ಇದು ನಮ್ಮಮ್ಮ ಮಾಡಿರೋದು. ಚೆನ್ನಾಗಿ ಮಾಡಿದ್ದೀನ ಅಂತಾರೆ. ನಾನು ಹೊರೋ ಆಗಿರಲಿಲ್ಲ, ಸೊ ನಮ್ಮಮ್ಮನೇ ಒಪ್ಕೊಂಡು. ಇನ್ನು ಅರೆ ಬಡಿತಾನೆ ಇದ್ವಿ. ಇದು ನನ್ನ ತಂಗಿ ಅವರು ನೋಡ್ಬೋದು, ಇಲ್ಲಿ ಬಡಿತಾ ಇದ್ದಾರೆ. ನಮ್ಮನು ನನ್ನ ತಂಗಿ ಹೋದ್ರು, ನಾವು ಆಮೇಲೆ ಹೋಗೋಣ ಅಂತ ಅಂದರೆ ಮನೆಗೆ ಬೀಗ ಹಾಕೊಂಡು ಹೋಗ್ಬೇಕಾಗಿತ್ತು. ಸೊ ಅದಕ್ಕೋಸ್ಕರ ನಾವು ಅವ್ರು ಹೋದ್ರು. ಅಲ್ಲಿ ಹಳ್ಳಿ ಮರ ಇದೆ, ಹಳ್ಳಿ ಮರದಲ್ಲಿ ಎಲ್ಲನೂ ನಿಲ್ಲಿಸಿರ್ತಾರೆ. ಲಿಂಗಾಯತ ಕೇರಿ ಕೇರಿ ಲಿಂಗಾಯತ ಕೇರಿ ಮತ್ತು ಗೌಡ್ರು ಕೇರಿ ಮತ್ತು ಆಮೇಲೆ ಕೇರಿ ಇರುವಂತಹ ಕೇರಿ ಇದು. ನೋಡ್ಬೋದು ಎಷ್ಟು ದೂರ ಹೋಗಿದ್ದಾರೆ ಅಂತ. ನಾವು ಬರ್ತಿದ್ವಿ, ನಮ್ಮ ಮಾತಾಡಿಸ್ತಾ ಇದ್ರು, ನಾನು ಮಾತಾಡ್ತಾ ಇದ್ದೆ. ಇನ್ನು ಈ ಕಡೆ ಪಕ್ಕದ ಮತ್ತೆ ಇಷ್ಟು ಆರತಿಗಳು. ನಮ್ಮ ಊರು ಚಿಕ್ಕ ಊರು, ಸುಮ್ಮನೆ ಸಿಂಪಲಾಗಿ ಮಾಡಿದ್ದಿದೆ ಅಷ್ಟೇ ಫಂಕ್ಷನ್ ಇದು. ಅಂದರೆ ದೇವಸ್ಥಾನ ಕಟ್ಟಿ 2 ವರ್ಷ ಆಗಿದೆ. ನಮ್ಮೂರಲ್ಲಿ ತುಂಬ ವರ್ಷಗಳಿಂದ ದೇವಸ್ಥಾನವೇ ಇರಲಿಲ್ಲ. ಇದು ದೇವಸ್ಥಾನ, ತುಂಬ ವರ್ಷಗಳಿಂದ ದೇವಸ್ಥಾನ ಇರಲಿಲ್ಲ. ಈ 2 ವರ್ಷದಿಂದ ಅಂದರೆ 1-2 ವರ್ಷ ಆಯಿತು ದೇವಸ್ಥಾನ ಕಟ್ಟಿಸಿ. ಸೊ ಪ್ರತಿ ಬಸವನ ಜಯಂತಿ ದಿನ ಇಲ್ಲಿ ಆರತಿ ಮಾಡಬೇಕು ಅಂತ ಹೇಳಿ ಅಂದ್ಕೊಂಡಿದ್ದಾರೆ. ಇದು ಬಸವನ ದೇವಸ್ಥಾನ. ಒಳಗಡೆ ಹೋಗ್ತಾ ಇದ್ದಾರೆ. ನಾವು ಕೂಡ ಒಳಗಡೆ ಹೋದ್ವಿ. ಬಟ್ ಒಳಗಡೆ ತುಂಬಾ ಸಫಿಕೇಟ್ ಅಂತರ ಇತ್ತು. ನನಗೆ ಉಸಿರಾಡೋಕ್ಕೂ ಕೂಡ ಆಗ್ತಿರಲಿಲ್ಲ, ಯಾಕಂದರೆ ತುಂಬ ಜನ ಇದ್ದರು. ಸೊ ನನ್ನ ಮಗುನ ನಮ್ಮ ಆಂಟಿ ಎತ್ಕೊಂಡಿದ್ರು. ಇದೇ ಬಸವನ ದೇವಸ್ಥಾನ. ಸೊ ಬಸ್ಸು ಅಷ್ಟೊಂದು ಕ್ಲಿಯರಾಗಿ ಕಾಣಿಸ್ಲಿಲ್ಲ. ನಾನು ಆಮೇಲೆ ವೀಡಿಯೋ ಮಾಡ್ಕೋಬೇಕಾಗಿತ್ತು. ಜನ ಇದ್ದಿದ್ದ ಕಾರಣ ನನಗೆ ವೀಡಿಯೋ ಮಾಡಲು ಆಗಲಿಲ್ಲ. ಇನ್ನು ನಾವೆಲ್ಲ ಬಂದು ಸೈಡಿಗೆ ಕುತ್ಕೊಂಡ್ಬಿಟ್ಟೆ ನಾನು. ಯಾಕೆ ಅಂದರೆ ನನಗೆ ಉಸಿರಾಡೋಕ್ಕೆ ಆಗ್ತಿರ್ಲಿಲ್ಲ. ಅದಕ್ಕೋಸ್ಕರ ನಾನು ಈ ದಿನದಲ್ಲಿ ನಾನು ಹೊರಗಡೆ ಫಂಕ್ಷನ್ಗಾಗಲಿ ದೇವಸ್ಥಾನಕ್ಕಾಗಲಿ ಹೋಗೋದು ಕಡಿಮೆ ಮಾಡಿಬಿಟ್ಟಿದ್ದೀನಿ ನಾನು. ಈ ನಮ್ಮಮ್ಮ ಇರೋ ಒಂದಿದಕ್ಕೆ ಇದ್ದೆ. ಸೊ ಫಂಕ್ಷನ್ ಇದೊಂದೇ, ನಮ್ಮೂರಲ್ಲಿ ಜಾಸ್ತಿ ಫಂಕ್ಷನ್ಸ್ ಮಾಡಲ್ಲ. ನಾನು ಹಂಗೂ ಟ್ರೈ ಮಾಡ್ತಾ ಇದ್ದೆ, ಯಾಕಂದರೆ ಎಲ್ಲ ನಿಂತ್ಕೊಂಡ್ಬಿಟ್ಟಿದ್ರು ಏಕನ. ಇದು ಬಸವನ ಮೂರ್ತಿ. ಇನ್ನು ನಾನು ಸುಮ್ಮನೆ ಕೂತ್ಕೊಂಡಿದ್ದೆ. ಇನ್ನು ಆರತಿಗಳ್ನ ಬರ್ತಾಯಿದ್ದು. ನಾವು ಹೊರಗಡೆ ಹೋಗ್ಬಿಡೋಣ ಅಂತ ನಾನು ಹೊರಗಡೆ ಬಂದ್ಬಿಟ್ಟೆ. ನನ್ನ ಕೈಲಿ ಆಗಲಿಲ್ಲ ಒಳಗಡೆ ಇರೋಕ್ಕೆ. ನಾನು ನನ್ನ ಮಗ ಅಲ್ಲೇ ದೇವಸ್ಥಾನದ ಹತ್ರ ಕೂತ್ಕೊಂಡು ಹೊರಗಡೆ. ನನ್ನ ಮಗ ಏನೋ ಹೇಳ್ತಾ ಇದ್ದೆ. ನಾನು ಡ್ರೆಸ್ಸೇ ಹಾಕ್ಕೊಂಡೆ. ಇನ್ನು ಬಂದಾಗ ಏನೂ ಅಂಗಡಿ ಬಂದಿಲ್ಲ, ಐಸ್ ಕ್ರೀಮ್ ಕೊಡ್ಸೊಂದಿದ್ದೆ ನನ್ನ ಮಗ. ಸೊ ಐಸ್ ಕ್ರೀಮ್ ತಿಂದ್ಬಿಟ್ಟು ಮುಗಿಸಿದ್ವಿ. ಇಷ್ಟೇ ಇವತ್ತಿನ ದಿನ.